ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬಕ್ಕೋಸ್ಕರ. ವ್ಲಾಗ್ ತುಂಬ ಲೇಟಾಗಿದೆ ಐ ನೋ, ಬಟ್ ವ್ಲಾಗ್ ಹಾಕ್ದಲ್ಲೇ ಬಿಡೋಕ್ಕೂ ಆಗೋಲ್ಲ. ಸೊ ನಮ್ಮ ಯೂಟ್ಯೂಬ್ ಅಂದಮೇಲೆ ನಾವು ಅದರಲ್ಲಿ ಆ್ಯಕ್ಟಿವ್ ಆಗಿರಲೇಬೇಕು. ಆ್ಯಂಡ್ ನಾನು ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಎಂಡ್ವರೆಗೂ ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಎಲ್ಲರಿಗೂ ಯಾರ್ಯಾರು ವಿಡಿಯೋ ಇಷ್ಟ ಆಗುತ್ತೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾನಿವಾಗ ಊರಿಗೆ ಹೋಗ್ತಾಯಿದ್ದೀನಿ ಗೌರಿ ಗಣೇಶ ಹಬ್ಬ ಇರೋದ್ರಿಂದ. ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿನೂ ಕೂಡ ಬರ್ತಾರೆ ಅಂದ್ಬಿಟ್ಟು ಅಪ್ಪಾಜಿನೂ ಅಷ್ಟೊತ್ತಿಗೆ ಬಂದಿದ್ದರು. ನಾನು ಹೋಗಿದ್ದೆ. ಅಪ್ಪಾಜಿ ಬಾಗ್ನಕ್ಕೋಸ್ಕರ ಬಾಗ್ನದ ಐಟಮ್ಸ್ ಎಲ್ಲ ತಂದಿದ್ದರು. ಮಡ್ಲಕ್ಕಿ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಗೊತ್ತಿರುತ್ತಲ್ಲ, ಹಣ್ಣುಗಳು, ಕಾಯಿ, ಗೆಜ್ಜೆ ವಸ್ತ್ರ, ಆಮೇಲೆ ಬೇಳೆ, ಎಳ್ಳು, ಆಮೇಲೆ ಅಕ್ಕಿ ಹಸಿಟ್ಕೊಡ್ತಾರೆ ನಮ್ಮ ಕಡೆ, ಅಕ್ಕಿ ಭತ್ತ ಮಾಡೋಕ್ಕೆ, ಆಮೇಲೆ ಎಳ್ಳು ಕೊಡ್ತಾರೆ, ಎಳ್ಳು ಉಂಡೆ ಮಾಡೋಕ್ಕೆ, ಆಮೇಲೆ ಬಾಗ್ನದ ಐಟಮ್ಸ್ ಎಲ್ಲ ತೊಗೊಂಬಂದಿದ್ರು. ನೋಡ್ತಿರ್ಬೋದು, ಎಳ್ಳು ಹಾಗೆ ಹೆಸರು ಬೇಳೆನ ಕೊಟ್ಟಿದ್ದಾರೆ. ಹೆಸರು ಬೇಳೆ ಕೋಸಂಬರಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕಡೆ ಎಲ್ಲ ಇದನ್ನು ಐಟಮ್ಸ್ಗಳನ್ನೆಲ್ಲ ಕೊಡ್ತಾರೆ. ಅದನ್ನು ನಾನು ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ, ತೋರ್ಸೋಕ್ಕೆ ಅಂದ್ಬಿಟ್ಟು, ನಮ್ಮ ಕಡೆ ಏನೇನು ಬಾಗಿನ ಸಾಮಾನು ಕೊಡ್ತಾರೆ ಅಂದ್ಬಿಟ್ಟು. ಆಮೇಲೆ ನಾನು ಆಯಿತು, ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಅಪ್ಪಾಜಿ ಕೂಡ ಹೊರಟಿದ್ರು. ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಮುಗಿಸಿ ತಿಂಡಿನೂ ಮಾಡಿಕೊಂಡು, ಬಿಸಿಬೇಳೆ ಬಾತ್ ಮಾಡಿದ್ದೆ, ತಿಂಡಿನೂ ಮಾಡಿಕೊಂಡು ಇದಾದ ನೆಕ್ಸ್ಟ್ ಹಬ್ಬದ ದಿನ ಯಾವ ಥರ ಪೂಜೆ ಮಾಡಿದ್ದೀನಿ, ಯಾವ ಥರ ಗೌರಿನ ಕುಣಿಸಿದ್ದೀನಿ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇದು ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ವ್ಯೂವರ್ಸಿಗೆ ತೋರಿಸೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಲೈಟಿಂಗ್ಸ್ ಹಾಕಿ ದೇವ್ರ ಮನೆ ಲೈಟು ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಒಂದು ವಿಡಿಯೋ ತೊಗೊಂಡಿದ್ದೀನಿ. ಅದಾದಮೇಲೆ ಹಬ್ಬದ ದಿನ ನಾವು ನಮ್ಮ ಮನೆ ದೇವರ ಸಳ್ಳಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಪೂಜೆ ನೋಡ್ಬೋದು ನೀವು ಯಾವ ಥರ ಇದೆ ಪೂಜೆ ಅಂತ ಅಂದ್ಬಿಟ್ಟು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದು ಪೂರ್ತಿ ಬೆಳಗ್ಗೆ ಅಭಿಷೇಕ ಆದಮೇಲೆ ಮಹಾಮಂಗಳಾರತಿ ಪೂಜೆ ಮಾಡ್ತಾರೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ವಿಡಿಯೋನ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ವಾಚ್ ಮಾಡಿ.
ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಪ್ರಸಾದ ಮಾಡಿಕೊಂಡು ಬಂದು ಊರ ಕಡೆಗೆ ಬರ್ತಾಯಿದ್ದೀವಿ ನಾವು. ಇಲ್ಲಿ ಒಂದು ಕೋಡಿ ಬಿದ್ದಿತ್ತು ಕೆರೆ, ಅಲೆ ದೇವರ ಸಳ್ಳಿ ಕೆರೆ ಕೋಡಿ ಬಿದ್ದಿತ್ತು. ಸೊ ಹಾಗಾಗಿ ನಾವು ವ್ಯೂನ ನೋಡಿಕೊಂಡು ನೀರು ಹರಿತಾರನ್ನ ನೋಡಿಕೊಂಡು ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ನೀರು ಹರಿಯೋ ಪ್ಲೇಸ್ಗಳು, ಅದನ್ನೆಲ್ಲ ನೋಡೋಕ್ಕೆ ಆಗಲಿ ಅದ್ರ ಆಟ ಆಡೋಕ್ಕಾಗಲಿ ತುಂಬ ಇಷ್ಟ. ಬಟ್ ಇಲ್ಲೆಲ್ಲ ಆಟ ಆಡೋಕ್ಕೆಲ್ಲ ಆಗೋಲ್ಲ, ಅಷ್ಟೊಂದು ನೀರು ಬರ್ತಿರ್ಲಿಲ್ಲ. ಸೊ ಹಾಗಾಗಿ ನೋಡಿಕೊಂಡು ನಿಂತಿದ್ದು. ಹಾಗೆ ಹೋಗ್ಬೇಕಾದ್ರೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ನಮ್ಮ ಮನೆಯವ್ರ ಜೊತೆ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಅವರು ಸಾಂಗ್ ಡೆಡಿಕೇಟ್ ಮಾಡಿ ಅಂತ ಹೇಳ್ತಿದ್ದೆ, ನನಗೋಸ್ಕರ ಅದಕ್ಕೆ ಸಾಂಗ್ ಹೇಳ್ತಿದ್ರು. ಅದು ಯಾವ ಸಾಂಗು ಅಂದರೆ ರವಿಚಂದ್ರನ್ ಸರು ಸೌಂದರ್ಯಗೆ ಹೇಳ್ತಾರಲ್ಲ ಫಿಲಮಲ್ಲಿ, ನನ್ನವಳು ನಕ್ಕರೆ ಸಕ್ಕರೆ, ಆ ಸಾಂಗು ನನಗೋಸ್ಕರ ಯಾವ್ದಾರು ಒಂದು ಹಾಡು ಡೆಡಿಕೇಟ್ ಮಾಡಿ ಅಂದಾಗ ಅವ್ರು ಈ ಸಾಂಗ್ ನನಗೆ ಡೆಡಿಕೇಟ್ ಮಾಡಿದ್ರು. ಸೊ ಅಲ್ಲಿಂದ ಬರ್ತಾ ನಮ್ಮೂರಿಗೆ ಬಂದು ಅಲ್ಲಿ ಗಣಪತಿ ಹಬ್ಬ ಅಲ್ವಾ, ಸೊ ಗೌರಿ ಗಣೇಶ ಹಬ್ಬ ಅಂದಮೇಲೆ ಅವರೆಲ್ಲ ಭರ್ಜರಿಯಾಗಿ ಅಲಂಕಾರ ಮಾಡಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಒಂದು ದೇವ್ರು ಕುಣಿಸಿದ್ರು, ಗಣಪತಿ ಕುಣಿಸಿದ್ರು. ಅದನ್ನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡು ಬಂದೆ. ಇದು ಎಲ್ಲಿ ಅಂತಂದರೆ ಇದು ನಮ್ಮ ಅಮ್ಮ ಊರಲ್ಲಿ ಗೌರಿ ಗಣೇಶ ಹಬ್ಬ ಮಾಡಿದರು. ಸೊ ಹಾಗಾಗಿ ಆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಾವು ಸಂಜೆನಾಗ ಸ್ವಲ್ಪ ಹೊರ್ಗಡೆ ಎಲ್ಲಾದರೂ ಹೋಗೋಣ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಾನು ನಮ್ಮ ಮನೆಯವರು ಒಂದು ತುಮಕೂರಲ್ಲಿ ಎಕ್ಸಿಬಿಷನ್ ಹಾಕಿದ್ರು, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ ಪ್ಲ್ಯಾನ್ ಆಗಿಬಿಟ್ಟು ಅಲ್ಲಿಗೆ ಹೋಗ್ತಿದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಎಕ್ಸಿಬಿಷನ್ನ ಮಾಡಿದರು. ನಾವು ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಹಾಗೆ ಮಾಡಿದರು, ಯೂಟ್ಯೂಬರ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದರು ಅದನ್ನು ಹೋಗೋಣ ಅಂದ್ಬಿಟ್ಟು, ನಮಗೂ ಬೋರಿಂಗ್ ಆಗ್ತಿದೆ ಅಂದ್ಬಿಟ್ಟು ಮನೆ ಹತ್ರ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ. ಇದು ತುಮಕೂರಲ್ಲಿರುವಂತಹ ಆಂಜನೇಯ ಸ್ಟ್ಯಾಚ್ಯೂ. ಇದೇ ನಾನು ನಿಮ್ಗೆ ಹೇಳ್ತಿರೋ ಅಂಥ ಎಕ್ಸಿಬಿಷನ್ ಸೆಂಟರ್. ಇದು ಗ್ಲಾಸ್ ಹೌಸಲ್ಲಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಬಟ್ ಇವಾಗಿಲ್ಲ, ನಾನು ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಸೊ ಇವಾಗ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಇಲ್ಲಿ ಗ್ಲಾಸ್ ಹೌಸಲ್ಲಿ ಏನಾದರೂ ಒಂದು ಎಕ್ಸಿಬಿಷನ್ ಆಗಲಿ, ಏನಾದ್ರು ಸ್ಟಾಲ್ಸ್ಗಳಾಗಲಿ, ಫುಡ್ಗಳು ಈ ಥರ ಆಗ್ತಾನೆ ಇರ್ತಾರೆ. ಒಂದು ಸಲ ಚೆಕ್ ಮಾಡ್ಬೋದು ತುಮಕೂರಲ್ಲಿರೋರು ಯಾರಾದರೂ ವೀಡಿಯೋ ನೋಡ್ತಿದ್ರೆ. ಇಲ್ಲಿ ಟಿಕೆಟ್ ಬಂದ್ಬಿಟ್ಟು ಒಬ್ಬರಿಗೆ 80 ರೂಪೀಸ್ ಇತ್ತು, 80 ರೂಪಾಯಿ ಟಿಕೆಟ್ ಇತ್ತು ಒಬ್ಬರಿಗೆ. ಸ್ಟಾರ್ಟಿಂಗಲ್ಲಿ ಫೋಟೋ ಸೆಕ್ಷನ್ಸ್ ಈ ಥರ ಇಮೇಜಸ್ ಎಲ್ಲ ಹಾಕಿದ್ರು, ಅನಿಮಲ್ಸ್ದು ಈ ಥರ ಎಲ್ಲ ಫೋಟೋ ಸೆಕ್ಷನ್ ಥರ ಹಾಕಿದ್ರು. ನಾವು ಇಲ್ಲೊಂದೆರಡು ಫೋಟೋಗಳೆಲ್ಲ ತಗೊಂಡು ನಾವು ನೋಡ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಈ ಥರ ಅರಮನೆ ಥೀಮಲ್ಲಿ, ದಸರಾ ಥೀಮಲ್ಲಿ ಈ ಥರ ಫೋಟೋ ಸೆಕ್ಷನ್ ಇವಾಗಿರ್ತಾವಲ್ಲ ಫೋಟೋಶೂಟು ಆ ಥರ ಥೀಮಲ್ಲಿ ಹಾಕಿದ್ರು. ಇಲ್ಲಿ ಒಂದು ಫಿಶ್ ಟ್ಯಾಂಕ್ನ ಇಟ್ಟಿದ್ರು. ಅಲ್ಲಿ ಪುಟಾಣಿ ಫಿಶ್ಗಳು ತುಂಬಾ ಇದ್ದವು. ಅದನ್ನು ನೋಡಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಫಿಶ್ಗಳೆಲ್ಲ ಮಾತ್ರ ಕಲರ್ ಫಿಶ್ಗಳಿತ್ತು. ಹಂಗಾಗಿ ಅಟ್ರ್ಯಾಕ್ಟ್ ಮಾಡ್ತಿತ್ತು ನಮ್ಮನ್ನು. ಎಂಟ್ರೆನ್ಸಲ್ಲೇ ಅಟ್ರಾಕ್ಷನ್ ಪಾಯಿಂಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಬರ್ಡ್ಸ್ಗಳನ್ನೆಲ್ಲ ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅದು ಮಾತ್ರ ಏನಂದರೆ ದೊಡ್ಡದಾಗಿ ಅದನ್ನು ಆರ್ಟಿಫಿಷಿಯಲ್ ಬರ್ಡ್ಸ್ಗಳನ್ನೆಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಫೋಟೋ ಸೆಕ್ಷನ್ಸ್ಗಳು ಮಾತ್ರ ತುಂಬಾ ಜಾಸ್ತಿ ಇತ್ತು. ನೋಡಿ ಚೆಕ್ ಮಾಡ್ತಾಯಿರಿ. ತುಮಕೂರಲ್ಲಿ ಎಕ್ಸಿಬಿಷನ್ ಎಲ್ಲ ಆಗ್ತಾನೆ ಇರ್ತಾರೆ ಗ್ಲಾಸ್ ಹೌಸಲ್ಲಿ. ಇಲ್ಲಿ ಫೇಕ್ ಕರಡಿ ಯಾರೊಬ್ಬರು ಅದನ್ನು ಕರಡಿನ ವೇಷ ಹಾಕ್ಕೊಂಡು ಎಲ್ಲರಿಗೂ ಸುಮ್ಮನೆ ಎಂಟ್ರೆನ್ಸಲ್ಲಿ ಎದುರಿಸೋ ಥರ ಈ ಥರ ಎಂಟರ್ಟೈನ್ಮೆಂಟ್ಗೋಸ್ಕರ ಅವರು ಕೂಡ ಮಾಡ್ತಾಯಿದ್ರು. ಸೊ ಚಿಕ್ಕ ಮಕ್ಕಳೆಲ್ಲ ಹೆದರ್ಕೊಳ್ತಾಯಿದ್ರು, ಅಷ್ಟು ದೊಡ್ಡದಾಗಿ ಕರಡಿ ನೋಡಿ. ಹಂಗೆ ಎಂಟ್ರೆನ್ಸಲ್ಲಿ ಜಾಸ್ತಿ ಅನಿಮಲ್ಸ್ಗೆ ಫ್ಲವರ್ ಥರ ಮಾಡಿ ಇಟ್ಟಿದ್ರು ಅಟ್ರಾಕ್ಷನ್ಗೋಸ್ಕರ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು.
ನೋಡೋಕೆ ಮಾತ್ರ ತುಂಬ ಕಲರ್ ಫ್ಲವರ್ಸ್ ಇರೋದು, ಕಲರ್ ಫ್ಲವರ್ಸ್ ಇರೋದು. ಇದು ಒಳಗಡೆ ಬರ್ತಿದ್ದಂಗೆ ಆರ್ಟಿಫಿಷಿಯಲ್ ಒಂದು ತುಂಬಾ ಚೆನ್ನಾಗಿತ್ತು. ಫಾರೆಸ್ಟ್ ಥೀಮಲ್ಲಿ ಮಾಡಿದರು. ನನಗಂತೂ ಮರಗಳು ಈಗ ರಿಯಲ್ ಗಳಲ್ಲೆಲ್ಲ ಡಕ್ ಮರಗಳು ಇರೋದೆಲ್ಲ ರಿಯಲ್ ಆಗಿ ಟ್ರೀಗಳಿರೋದು. ಸೊ ಅದೇ ಥರ ಒಂಥರ ಫೀಲ್ ಅನಿಮಲ್ಸ್ ಎಲ್ಲ ರೊಟೇಟ್ ಆಗೋ ಥರ ಇದು ನೋಡ್ತಿರ್ಬೋದಲ್ಲ ಎಷ್ಟು ದೊಡ್ಡದಾಗಿ ಅಂದ್ಬಿಟ್ಟು ಇದನ್ನು ಕೂಡ ಮಾಡಿದ್ದಾರೆ. ಎಲ್ಲ ಥರದ ಅನಿಮಲ್ಸ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಒಂದು ಮಧ್ಯದಲ್ಲಿ ವಾಟರ್ ಫಾಲ್ಸ್ ಥರ ಮಾಡಿದ್ರು. ಅದನ್ನು ನೋಡೋಕ್ಕೆ ಅಂತ ಹೋಗ್ತೀವಿ. ನೋಡೋಕ್ಕಾದ್ರೆ ಒಳಗಡೆ ಆರ್ಟಿಫಿಷಿಯಲ್ ಡಕ್ ಅಂತ ಅಂದ್ಕೊಂಡಿದ್ವಿ, ಬಟ್ ರಿಯಲ್ ಡಕ್ ಇಕ್ಕಿದ್ರು. ಅದನ್ನು ನೋಡಿ ಒಂದು ಸ್ವಲ್ಪ ಖುಷಿನೂ ಆಯಿತು, ಸ್ವಲ್ಪ ಭಯನೂ ಆಯಿತು. ಅದು ಒಳಗಡೆ ಅದಕ್ಕೆ ಏನು ಅನ್ನಿಸ್ತಿತ್ತೋ ಗೊತ್ತಿಲ್ಲ, ಬಟ್ ಅವು ನಮಗಂತೂ ಭಯನೂ ಆಯಿತು, ಒಂದು ಕಡೆ ಖುಷಿನೂ ಆಯಿತು. ನೋಡ್ತಿರ್ಬೋದು ಇಲ್ಲಿ ಫೇಕ್ ಕರಡಿ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಅದನ್ನು ನಾವೇನಾದರೂ ಚಿಕ್ಕವರಾಗಿದ್ದರೆ ನಿಜ ಭಯ ಪಟ್ಕೊಳ್ತಿದ್ದೆ. ನನಗೆ ಅಂದರೆ ಇವೆಲ್ಲ ಭಯನೇ, ಬಟ್ ಈಗ ದೊಡ್ಡ ಹುಡುಗಿ ಆಗಿರೋದಕ್ಕೆ ಭಯ ಇಲ್ಲ ನನಗೆ. ಬಟ್ ಚಿಕ್ಕ ಮಕ್ಕಳೆಲ್ಲ ತುಂಬಾ ಹೆದರಿಕೊಳ್ತಿದ್ವು. ನೋಡ್ತಿರ್ಬೋದು ಎಲ್ಲ ಥರದ್ದು ಅನಿಮಲ್ಸು, ಬರ್ಡ್ಸು ಎಲ್ಲದನ್ನೂ ಆರ್ಟಿಫಿಷಿಯಲ್ಗೆ ಇಟ್ಟಿದ್ರು. ನನಗೇನೋ ವರ್ತ್ ಅಂತ ಅನ್ನಿಸ್ತು, ಬಟ್ ಇವಾಗಿರೋ ಇದಕ್ಕೂ ವರ್ತ್ ಅಂತ ಅನ್ನಿಸ್ತು ನನಗೆ ಇಲ್ಲೆಲ್ಲ ನೋಡ್ತಿದ್ದಾಗ. ಮುಂದಗಡೆ ಬಂದರೆ ಏನಿಲ್ಲ ನೋಡಿ, ಇವೆಲ್ಲ ರಿಯಲ್ ಪಾರಿವಾಳಗಳು, ಅವನು ಕೂಡ ಇಟ್ಟಿದ್ರು. ಅವು ಅಲ್ಲಲ್ಲೇ ಹಾರಾಡ್ತಾಯಿದ್ದು, ತುಂಬಾ ಚೆನ್ನಾಗಿತ್ತು ನೋಡೋಕೆ ಮಾತ್ರ. ಯಾವುದೋ ಒಂದು ಪ್ರಪಂಚಕ್ಕೆ ಬಂದಿದ್ದೀವಿ, ಯಾವುದೋ ಒಂದು ಅನಿಮಲ್ ಫಾರೆಸ್ಟ್ಗೆ ಬಂದಿದ್ದೀವಿ ಅಂತಲೇ ಅನ್ನಿಸ್ತಿತ್ತು. ತುಂಬ ಚೆನ್ನಾಗಿತ್ತು. ನನಗೆ ಈ ಪಾರ್ಟು ಖುಷಿ ಆಯಿತು ನನಗೆ. ಇನ್ನು ಒಳಗಡೆ ಬರ್ತಿದ್ದಂಗೆ ಏನೇ ಸ್ಟಾಲ್ಸ್ಗಳು, ಏನಾದರೂ ಬೆಡ್ಶೀಟು ಈ ಥರ ಬೇಕಿದ್ದರೆ ಬೆಡ್ಶೀಟು ಇವೆಲ್ಲ ಬೇಕಿದ್ರೆ ತೊಗೊಳ್ಬೋದಿತ್ತು. ಮುಂದೆ ಬರ್ತಿದ್ದಂಗೆ ಸ್ಟಾಲ್ಸ್ ಇತ್ತು. ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಕ್ಲಿಪ್ಸು, ಆ ಥರ ಮೇಕಪ್ ಐಟಮ್ಸ್ಗಳು ಮಾತ್ರ ತುಂಬಾ ಚೆನ್ನಾಗಿದ್ದು. ಬೇಕಿದ್ದರೆ ಆ ಥರದ್ದು ಹೋಗಿ ಸರ್ಚ್ ಮಾಡ್ಕೊಂಡು ತೊಗೋಬೋದು. ಎಲ್ಲ ಥರದ ಐಟಮ್ಸು, ಫುಡ್ ಐಟಮ್ಸ್ಗಳು, ಆಮೇಲೆ ಈ ಥರ ಬ್ಯಾಂಗಲ್ಸು, ಈ ಥರ ಹ್ಯಾಂಡ್ಮೇಡ್ ಎಲ್ಲ ಇರ್ತಾವಲ್ಲ, ಅವರು ಇಟ್ಕೊಂಡಿದ್ರು. ಹ್ಯಾಂಡ್ಮೇಡ್ ಡ್ರೆಸ್ಸಸ್ಸು, ಕ್ಲಿಪ್ಸು, ಬ್ಯಾಂಗಲ್ಸು ಈ ಥರ ಎಲ್ಲ ಇಟ್ಕೊಂಡಿದ್ರು. ಆಮೇಲೆ ಎಕ್ಸಿಬಿಷನ್ ಅಂದರೆ ಈ ಥರ ಸ್ಟಾಲ್ಸ್ಗಳು ಇದ್ದೇ ಇರ್ತವೆ. ಆಮೇಲೆ ಪಿಕ್ಕಲ್ಸ್ ಆಗಿರ್ಬೋದು, ವೆರೈಟೀಸ್ ಪಿಕ್ಕಲ್ಸ್ ಆಗಿರ್ಬೋದು, ಅವೆಲ್ಲ ತುಂಬಾ ಚೆನ್ನಾಗಿತ್ತು. ನಮಗೆ ಯಾವ ಥರ ಬೇಕು ಅಂತ ಅನಿಸುತ್ತೋ, ನಮ್ಮ ಐಟಮ್ಸ್ಗೆ ನಮಗೇನು ಬೇಕು ಅನಿಸುತ್ತೋ ಅದನ್ನು ತಗೊಂಡು ನಾವು ಬರ್ತಾಯಿದ್ವಿ. ಇಲ್ಲಿ ಮುಂದೆ ಬರ್ತಿದ್ದಂಗೆ ಜಾತ್ರೆಗಳಲ್ಲೆಲ್ಲ ಹಾಕ್ತಾರಲ್ಲ ವೀಲು ಮತ್ತು ಬ್ರೇಕ್ ಡ್ಯಾನ್ಸು ಈ ಥರ ಎಲ್ಲ ಇಟ್ಕೊಂಡಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಫುಡ್ಡು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು. ಚುರುಮುರಿ ಆಗಿರ್ಬೋದು, ಪಾನಿಪುರಿ, ಗೋಬಿ ಮಂಚೂರಿ ಈ ಥರ ಎಲ್ಲ ಇಟ್ಕೊಂಡಿದ್ರು. ಬೇಕಿದ್ದವರು ತೊಗೊಂಡು ತಿನ್ಬೋದು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಈ ಕಡೆ ಬರ್ತಿದ್ದಂಗೆ ಜಾತ್ರೆಲೆಲ್ಲ ಇಟ್ಕೊಳ್ತಾರಲ್ಲ ಈ ಥರ ವೀಲು, ಬ್ರೇಕ್ ಡ್ಯಾನ್ಸು ಅವೆಲ್ಲದು ಇತ್ತು. ಬಟ್ ಜನ ಕಮ್ಮಿ ಇದ್ದರು. ಇನ್ನು ಅದು ನಾವು ಸ್ಟಾರ್ಟಿಂಗಲ್ಲಿ ಹೋಗಿದ್ವಿ, ಅದು ಜನ ಕಮ್ಮಿ ಇದ್ದರು. ವೀಕೆಂಡ್ಸಲ್ಲಾದರೆ ಜನ ತುಂಬ ಇರ್ತಾರೆ. ನಾವು ಹೋದಾಗ ಜನ ಕಮ್ಮಿನೇ ಇದ್ದರು. ಅದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನೋಡಿಕೊಂಡು ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾನು ಒಂದೆರಡು ಐಟಮ್ಸ್ಗಳು ತೊಗೊಂಡಿದ್ದೆ. ಇಲ್ಲಿ ನನಗೆ ಒಂದು ಫೇವ್ರೇಟ್ ಇಷ್ಟ ಆಗಿದ್ದು ಅಂತಂದರೆ ಇದು ಏರೋಪ್ಲೇನಲ್ಲಿ ಮಕ್ಳುಗಳ್ನ ಕುಂಡಿಸೋದು. ಅದು ತುಂಬಾ ಕಲರ್ಫುಲ್ ಆಗಿತ್ತು. ಹೊಸದು ಅಂದ್ಕೊಳ್ತೀನಿ, ಅದು ಏರೋಪ್ಲೇನ್ಸ್ ಅದು ಏನಿದೆ ಗೇಮ್ದು ಅದೆಲ್ಲ ತುಂಬ ಹೊಸದು ಅನಿಸುತ್ತೆ. ಸೊ ಹಾಗಾಗಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು. ಮಕ್ಳುಗಳು ನೋಡಿ ತುಂಬ ಎಂಜಾಯ್ ಮಾಡ್ತಿದ್ರು. ವರ್ತ್ ಇಟ್ ಇದು 50 ರುಪೀಸ್ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬ ಖುಷಿ ಆಯಿತು. ಅದನ್ನೊಂದು ಕ್ಲಿಪ್ಪಿಂಗ್ ತಗೊಂಡು ನಾನು ತುಮಕೂರು ಒಳಗೆ ಟೌನ್ ಒಳಗೆ ಬಂದ್ವಿ. ಇನ್ನೇನು ದಸರಾ, ಗೌರಿ ಗಣೇಶ ಹಬ್ಬ ಅಲ್ವಾ, ಗಣೇಶ ಹಬ್ಬ ಅಲ್ವಾ. ಸೊ ಹಾಗಾಗಿ ತುಮಕೂರನ್ನ ಲೈಟಿಂಗ್ಸಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ನಾನು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಹಾಗೆ ನಮ್ಮ ಮನೆಯವರು ಒಂದು ಗಣೇಶ ಇದೆ, ಇಲ್ಲಿ ಕುಣಿಸಿರ್ತಾರೆ, ಬಾ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ಇಲ್ಲಿ ನಾವು ನೋಡಿಕೊಂಡು ಹಂಗೆ ಗಣೇಶ ನೋಡಿಕೊಂಡು ಹಂಗೆ ಕೈ ಮುಗಿದು
ಹಂಗೆ ಹೊರಟ್ವಿ. ತುಂಬಾ ಲೇಟಾಗಿತ್ತು. ಅಮ್ಮ ವೆಯ್ಟ್ ಮಾಡ್ತಿರ್ತಾರೆ ಅಡುಗೆ ಮಾಡಿಕೊಂಡು ಅಂದ್ಬಿಟ್ಟು ತುಂಬ ಲೇಟಾಗುತ್ತೆ, ಮಳೆ ಬರೋಂಗೆ ಬೇರೆ ಆಗಿದೆ ಅಂದ್ಬಿಟ್ಟು ಮನೆಗೆ ಬೇಗ ಹೋದ್ವಿ. ಹಾಗೆ ಲೈಟಿಂಗ್ಸ್ಗಳೆಲ್ಲ ಹಾಕಿದ್ರಲ್ಲ, ತುಮಕೂರಲ್ಲಿ ಯಾವ ಥರ ಲೈಟಿಂಗ್ಸ್ ನೈಟ್ ಹೊತ್ತು ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಲೈಟಿಂಗ್ಸ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಹಾಗೆ ನಮ್ಮ ಮನೆಯವರು ಬರಬೇಕಾದ್ರೆ ಹೇಳಿದ್ರು, ಇಲ್ಲಿ ಫುಡ್ ಸ್ಟಾಲ್ ಇದೆಯಲ್ಲ, ತುಮಕೂರು ಫುಡ್ ಸ್ಟಾಲ್ ಇದೆಯಲ್ಲ, ಅಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದರು. ಸೊ ಹಾಗಾಗಿ ನಾನು ಊಟ ಏನೋ ಬೇಡ, ಮನೇಲೆ ಅಮ್ಮ ಮಾಡಿರುತ್ತೆ ಅಂದ್ಬಿಟ್ಟು ಚುರ್ಮುರಿ ತೊಗೊಳೋಣ, ಇಲ್ಲಿ ಚುರ್ಮುರಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚುರ್ಮುರಿ ತೊಗೊಂಡ್ವಿ. ಬಟ್ ನನಗೇನೋ ಅಷ್ಟು ಲೈಕ್ ಆಗಲಿಲ್ಲ ಚುರ್ಮುರಿ. ಬಟ್ ಓಕೆ ಬೇರೆ ಇನ್ನೊಂದು ಕಡೆ ಮಾಡ್ತಾರೆ ಚುರ್ಮುರಿ, ಅದು ನನಗೆ ತುಂಬ ಇಷ್ಟ. ಬಟ್ ಅಲ್ಲಿಗೆ ಹೋಗಲಿಲ್ಲ. ಅದು ಎಲ್ಲಿ ಅಂತಂದರೆ ವಿಶಾಲ್ ಮಾರ್ಟ್ ಪಕ್ಕದಲ್ಲೇ ಚುರ್ಮುರಿ ಮಾಡ್ತಾರೆ. ಅಲ್ಲಿ ನನಗೆ ತುಂಬ ಇಷ್ಟ ತುಮಕೂರಲ್ಲಿ. ಹಾಗಾಗಿ ಅಲ್ಲಿ ತಿಂದ್ಕೊಂಡು ಊಟಕ್ಕೆ ಹೋಗೋಣ ಮನೆಗೆ ಅಂತ ಹೊರಟಿದ್ವಿ. ನಮ್ಮ ಮನೆಯವರು ಬಾ ಇಲ್ಲೇ ಎಷ್ಟೋ ದಿನ ಆಗೈತೆ, ತುಂಬ ದಿನ ಆಗಿದೆ, ಮಠಕ್ಕೆ ಇನ್ನು ಊಟ ಮಾಡಿಕೊಂಡು ನಾವು ಮನೆ ಊಟ ಮಾಡ್ಕೊಂಡು ಹೋಗೋಣ ಅಂತಂದರು. ಸೊ ಹಾಗಾಗಿ ಮನೆಗೆ ಫೋನ್ ಮಾಡಿ ಹೇಳಿದ್ವಿ, ಮನೆ ನಾವು ತುಂಬ ಮಾಡಬೇಡಿ, ನಾವು ಬೆಂಗಳೂರಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ನಾವು ಯಾವಾಗಲೂ ಬರಲ್ಲ, ಹಾಗಾಗಿ ಅವ್ರಿಗೆ ಇಲ್ಲಿ ಮಠದ ಊಟ ಅಂದರೆ ತುಂಬ ಇಷ್ಟ. ಮಳೆ ಬರ್ತಿರೋದ್ರಿಂದ ಯಾವಾಗಲೂ ಒಂದ್ಸಲ ಮನೆಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಊಟ ಮಾಡ್ಕೊಂಡೆ ಹೋಗೋಣ. ಹೀಗೆ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.